ಜ್ಯೂಸ್ ಕುಡಿದು ನೆಕ್ಸ್ಟು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಹೋದರೆ ಫಸ್ಟ್ ನಮಗೆ ಕಾಣಿಸಿದ್ದೆ ಜೋಕಾಲಿ. ಸೊ ನಮ್ಮ ಮೌಶಿ ನಾವು ಎಲ್ಲ ಫುಲ್ ಓಡೋಗಿ ಜೋಕಾಲಿ ಹಿಡಿದ್ವಿ. ಯಾವಾಗ ಸಣ್ಣವರಿದ್ದಾಗಿಂದ ಆಡ್ತಿದ್ವಿ. ಆ್ಯಂಡ್ ಇವಾಗ ಸಿಟೀಸ್ನಾಗೆಲ್ಲ ಎಲ್ಲಿ ಕಮ್ಮಿ ಆಗೋಗ್ಬಿಟ್ಟದೆ. ಸೊ ಜೋಕಾಲಿ ಲವರ್ಸ್. ಜೋಕಾಲಿ ಎಲ್ಲ ಆಟಾಡಿ ನೆಕ್ಸ್ಟು ಟಾಂಗಾ ರೈಡು ಮತ್ತು ಬುಲಕ್ ಕಾರ್ಟ್ ರೈಡ್ 2 ರೈಡ್ ಇದ್ದು ಅದು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಸಣ್ಣ ಮಳೆ ಬರ್ಲಿಕತ್ತಿತ್ತು. ದ ವೆದರ್ ವಾಸ್ ಟೂ ಗುಡ್. ಇಷ್ಟು ಮಸ್ತ್ ಎಂಜಾಯ್ ಮಾಡೀವಿ. ಲೈಕ್ ಹೇಳೋಕ್ಕಾಗಲ್ಲ ಅಷ್ಟು ಮಸ್ತ್ ಎಂಜಾಯ್. ಬಟ್ ಇನ್ನೂ ಏನು ರಿಗ್ರೆಟ್ ಅಂದರೆ ಅಲ್ಲಿ ಬೇರೆ ಡ್ರೆಸ್ಸು ಹಾಕೋಬೋದಿತ್ತು. ನಮಗೆ ಆ ಚಾನ್ಸ್ ಸಿಗಲಿಲ್ಲ. ತುಂಬ ಲೇಟ್ ಮಾಡಿದ್ವಿ ನಾವು ಎಕ್ಸ್ಪ್ಲೋರ್ ಮಾಡೋದ್ರೊಳಗೆ. ಏನು ಮಾಡ್ತೀರಿ, ಮಳೆ ಬಂದೆಲ್ಲ ಕೈ ಕೊಡ್ತು. ಸೊ ಎಲ್ಲ ಡ್ರೈ ಗೇಮ್ಸ್ ಆಯಿತು. ನೆಕ್ಸ್ಟ್ ಈಗ ವಾಟರ್ ಗೇಮ್ಸ್ ಆಡ್ಲಿಕ್ಕೆ ಹೋಗಿ ನಾವೆಲ್ಲ ಪಟ ಡ್ರೆಸ್ ಅದು ಚೇಂಜ್ ಮಾಡಿ ಕಾಯಾಕಿಂಗ್ ಮಾಡಿದ್ವಿ. ಫಸ್ಟ್ ಟೈಮ್ ಅದು ಭಾಳ ಅಂಜಿಕ್ಕೂ ಬರ್ಲಿಕತ್ತಿತ್ತು. ಬಟ್ ಓಕೆ, ಏನೋ ಒಂದು ಅವ್ರು ಯಾರು ಗೈಡ್ ಇರ್ತಾರಲ್ಲ ಅವ್ರಿಗೆ ಇಷ್ಟು ತಲೆ ತಿಂದ್ವಿ. ಲೈಕ್ ನಾವು ಮುಳುಗಿದ್ರೆ ಏನಾಗ್ತದೆ, ಇದು ಏನಾಗ್ತದೆ. ಇಟ್ ವಾಸ್ ವೆರಿ ಗುಡ್ ಆ್ಯಂಡ್ ಫನ್. ವಾಟರ್ ಆ್ಯಕ್ಟಿವಿಟೀಸ್ ಯಾರಿಗೆ ಇಷ್ಟ ಇಲ್ಲ. ಆ್ಯಂಡ್ ನಾ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಇಂಥ ಅಡ್ವೆಂಚರ್ ಪಾರ್ಕಿಗೆ ಹೋಗಲ್ಲ, ಸ್ವಲ್ಪ ಮಳೆ ಗಿಳಿ ನೋಡ್ಕೊಂಡು ಹೋಗ್ಬೇಕಾಗ್ತದೆ ವೆದರ್. ಆ್ಯಂಡ್ ಇಲ್ಲ ಅಂದ್ರೆ ದಿ ಬೆಸ್ಟ್. ನೆಕ್ಸ್ಟು ಎಲ್ಲ ವಾಟರ್ ಗೇಮ್ಸ್ ಮುಗಿಸ್ಕೊಂಡು ನಾವು ರೈನ್ ಡ್ಯಾನ್ಸಿಗೆ ಹೋದ್ವಿ. ವಾವ್, ದಟ್ ವಾಸ್ ಮಸ್ತ್. ದ ಎಕ್ಸ್ಪೀರಿಯನ್ಸ್. ಅಜ್ಜ ನಿಮ್ಗೆ ಹೆಂಗೆ ಅನಿಸ್ತ್ರಿ? ಹೆಂಗೆ ಅನ್ನಿಸ್ತೆಲ್ಲ ಮುಂಜಾನಿಂದ ಸಂತ ತನಕ ಹೇಳ್ರಿ. ಈಗ ಹೇಳ ನಿಂಗಕ್ಕ. ಎಂಜಾಯ್ಡ್ ಅ ಲಾಟ್. ಸೂಪರ್. ಬಜೆತಿ ನಂಬರ್ ರೀ. ಈವ್ನಿಂಗ್ ಸ್ನ್ಯಾಕ್ಸ್ ಅದ ಕೊಟ್ಟ. ಬೈ ಬೈ ರಾಕಿಂಗ್ ಸ್ಟಾರ್ ಎಷ್ಟು ಅಂತ ನೋಡು. ರಾಕ್ ಗಾರ್ಡನ್. ಸೊ ನಾ ಈ ಸೆಕೆಂಡ್ ವ್ಲಾಗ್ನಾಗ ಇನ್ನೂ ಭಾಳಷ್ಟು ಹಾಕಬೇಕು, ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡೆ. ಬಟ್ ಏನು ಮಾಡ್ತೀರಿ, ನಮ್ಮ ತಂಗಿನೂರಿಗೆ ಹೋದ್ಲು. ಯಾಕಂದ್ರೆ ಆಕಿನ ಕಾಲೇಜ್ ಸ್ಟಾರ್ಟ್ ಆಯಿತು. ನಾನು ಹೋಗ್ಬೇಕಾಯ್ತು ನಮ್ಮ ಊರಿಗೆ. ಬಿಕಾಸ್ ನನ್ನ ಫೈನಲ್ ಇಯರ್ ಎಕ್ಸಾಮ್ಸ್ ಬಂತು. ಆ್ಯಂಡ್ ಓದಬೇಕೀಗ. ಅಜ್ಜಿ ಮನೆಗೆ ಬಂದ್ರೂ ಓದಬೇಕಾಗ್ಲಿಕ್ಕೆ ಬಂತು. ಏನು ಮಾಡ್ತೀರಿ, ಓದಲೇಬೇಕು. ಓದಲಿಲ್ಲ ಅಂದರೆ ಬೇರೆ ಆಪ್ಷನ್ ಇಲ್ಲ. ಸೊ ಅಜ್ಜಿ ಮನೆ ಅಂದರೆ ಯಾರಿಗೆ ಇಷ್ಟ ಇರೋಂಗಿಲ್ಲ. ಮೊದಲು ಸ್ಕೂಲ್ ಡೇಸ್ ಆದರೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಇರ್ತಿತ್ತು. ಲೈಕ್ 2 months 1 month ಹಾಲಿಡೇ ಇರ್ತಿತ್ತು. ಫಸ್ಟ್ ಅಜ್ಜಿ ಮನೆಗೆ ಬರ್ತಿದ್ವಿ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ನೆಕ್ಸ್ಟ್ ಯಾವಾಗಾದರೂ ಬಂದಾಗ ಅಜ್ಜಿ ಮನೇದು ಹೇಗಿರ್ತದೆ ವಾತಾವರಣ ಅಂತ ಹೇಳಿಲ್ಲ, ಏನೆಲ್ಲ ಎಂಜಾಯ್ ಮಾಡ್ತೀವಂತ. ನಾನು ಇವಾಗ ಓದ್ಲಿಕ್ಕತ್ತಿದ್ದು BCom ಫೈನಲ್ ಇಯರ್. ಎಸ್, ನಾ BCom ತೊಗೊಂಡೀನಿ. ನನ್ನ ಸ್ಟ್ರೀಮ್ ಕಾಮರ್ಸ್. ಆ್ಯಂಡ್ ನೋಡೋಣ, ಪ್ರಾಬ್ಲಮ್ಸ್ ಮಾಡ್ಕೋತ ಕೂತಿದ್ದೆ. ನೆಕ್ಸ್ಟ್ ಏನು ಮಾಡಬೇಕು ಏನಿಲ್ಲ, ಲೈಕ್ ಜಾಬ್ ಮಾಡಬೇಕು ಅಥವಾ ಏನು ಮಾಡ್ಬೇಕಂತ ಹೇಳಿ ನಿಮ್ಗೇನಾದರೂ ಗೊತ್ತಿದ್ರೆ ಸಜೆಸ್ಟ್ ಮಾಡಿರಿ. ಆಫ್ಟರ್ BCom ಏನು ಮಾಡ್ಬೋದು ಅಂತ. ಸೊ ದಿವ್ಸ ವೀಡಿಯೋಸ್ ಬರಲಾರ್ದಕ್ಕೆ ಅದೇ ಕಾರಣ. ಲೈಕ್ ಲಾಸ್ಟ್ ಸೆಮ್ ಇತ್ತು, ಸ್ವಲ್ಪ ಇಂಟರ್ನ್ಶಿಪ್ ಅದು ಇದು ಅಂತ ಹೇಳಿ ಹೊರಗೆ ಓಡಾಡಿ. ನನ್ನ ಇಂಟರ್ನ್ಶಿಪ್ಪಿಂದು ಎಕ್ಸ್ಪೀರಿಯನ್ಸ್ ಆಗಲಿ, ನನ್ನ BComದು ಜರ್ನಿ ಆಗಲಿ ಹೇಗಿತ್ತು ಅಂತೇಳಿ ನೆಕ್ಸ್ಟು ಇನ್ನೊಂದು ವೀಡಿಯೋನಾಗ ನಾ ಶೇರ್ ಮಾಡ್ಕೋತೀನಿ. ನಂದಷ್ಟು ನನ್ನ ಬ್ಯಾಕ್ಗ್ರೌಂಡ್. ಓದೋದೆಲ್ಲ ಮುಗಿಸಿ ನಮ್ಮ ತಂಗಿದ್ದು ಬಸ್ ಟೈಮ್ ಆಯಿತು. ಸೊ ಆಕಿಗೆ ಡ್ರಾಪ್ ಮಾಡ್ಲಿಕ್ಕಂತ ಹೋದ್ವಿ. ಫೈನಲಿ ಆಕಿನೂ ಹೊಂಟ್ಲು. ಸಮ್ ಗುಡ್ ಬೈಸ್ ಆರ್ ವೆರಿ ಹಾರ್ಡ್, ಬಟ್ ವಿಲ್ ಮೀಟ್ ಸೂನ್. ಏನು ಮಾತಾಡ್ತಿ? ನಡೀಲ ಹೋಗೋಣ, ಹೊತ್ತ ಆಗ್ತದ ಈಗ. ಮತ್ತೆ ಬಾ ಅಂತ ಹೇಳವಾ. ಮತ್ತೆ ಲಘು ಬಾರವ ತಾಯಿ. ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಅಜ್ಜಿ ಜೊತೆ ನಗಾಡ್ಕೊಂಡು ಭಾಳ ಮಿಸ್ ಮಾಡ್ಕೋತೀವಿ ನಮ್ಮ ಅಜ್ಜಿಗೆ. ಸ್ವಲ್ಪ ಕ್ಯಾಂಪ್ ಲಘು ಬರ್ರಿ. ಮತ್ತು ಏನು ಪರೀಕ್ಷೆ ಚಲೋ ಮಾಡ್ರಿ, ಅಭ್ಯಾಸ ಮಾಡ್ರಿ, ಅಮ್ಮ ತ್ರಾಸ ಕೊಡಬೇಡ್ರಿ. ಮೊದ್ಲದೇ ಹೇಳೋದು
ಹ್ಞೂ ಹಾಂ ಕ್ಲಾಸ್ ಕೊಡೋದಿಲ್ಲ ಹಾಂ. ಯಾರಿಗೂ. ಮತ್ತು ಎಲ್ಲ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೆ. ನಾವು ಆ್ಯಕ್ಚುಲಿ ಧಾರವಾಡನಾಗಿರೋದು, ಹುಬ್ಳಿಯಿಂದ ಹೋಗಿ ಟ್ರೈನ್ ಹತ್ತಬೇಕಾಗಿತ್ತು. ಸೊ ಹೋದರೆ ಬಟ್ ಏನು ಮಾಡ್ತೀರಿ, ನಮ್ಮ ಟ್ರೈನ್ 2 hours ಲೇಟ್ ಇತ್ತು. ಎಷ್ಟೇ ಜಲ್ದಿ ಬಂದರೂ ಮತ್ತೆ ಫುಲ್ 2 hours ಲೇಟ್ ಆಯ್ತು ನಮ್ಮ ಟ್ರೈನ್, ಅನ್ಎಕ್ಸ್ಪೆಕ್ಟೆಡ್. ಭಾಳ ವೆಯ್ಟ್ ಮಾಡಿ ಅಟ್ ಲಾಸ್ಟ್ 12 o'clock ಬಂತು. ಓಕೆ ಬಾಯ್.